ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಉಮಾಗೌಡ ಯೂಟ್ಯೂಬ್ ಚಾನಲ್. ಎಸ್, ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಫೈನಲಿ ಇವತ್ತು ನಾವು ಭೀಮನ ಕಿಂಡಿ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಟ್ರೆಕ್ಕಿಂಗ್ ಪ್ಲೇಸ್ ಆಗಿರುತ್ತೆ. ಇದು ಬ್ಯಾಂಗ್ಳೂರಿಂದ ಸುಮಾರು 80 ಕಿಲೋಮೀಟರ್ ಆಗುತ್ತೆ. ಇದು ರಾಮನಗರದಲ್ಲಿರೋದು ಕಾಂಚನಹಳ್ಳಿ ಅಲ್ಲಿರೋ ಅಂಥ ಬೆಟ್ಟ ಇದು. ಸೊ ಅಲ್ಲಿಗೆ 12 ಮೆಂಬರ್ಸ್ ನಾವು ಟ್ರೆಕ್ಕಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ. ಎಸ್, ನಾವು ಬ್ಯಾಂಗ್ಳೂರ್ನ 4:30 ಬಿಟ್ಟು ಎಲ್ಲರೂ ಪಿಕ್ ಮಾಡಿಕೊಂಡು ಟೀ ಕಾಫಿ ಬ್ರೇಕ್ ತೊಗೊಂಡು ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 6:30 ಆಗೋಗಿತ್ತು. ಇಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು ನೀವು, ಶ್ರೀ ಕ್ಷೇತ್ರ ಭೀಮನ ಕಿಂಡಿ ಬಸವೇಶ್ವರ ಸ್ವಾಮಿ ಕೆಂಚನಹಳ್ಳಿ ಅಂತ ಇದೆ. ಏನು ವಿಚಾರಿಸ್ಕೊತಿದ್ದೀರಣ್ಣ? ಗೈಸ್, ನಾವು ಹತ್ತದಕ್ಕೆ ಸ್ಟಾರ್ಟ್ ಆದಾಗ 6:45 ಆಗಿತ್ತು. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಬೇಸ್ಮೆಂಟ್ ಇಂದ. ಬನ್ನಿ ಯಾವಾಗ ರೀಚ್ ಆಗ್ತೀವಿ ಅಂತ ನೋಡೋಣ. 6:56, ಆಲೇ 6:30ಗೆ ಸ್ಟಾರ್ಟ್ ಮಾಡಿದ್ದು. ಯಾವಾಗ ರೀಚ್ ಆಗ್ತೀವಿ ನೋಡೋಣ ಬನ್ನಿ. ಗೈಸ್, ಈ ಭೀಮನ ಕಿಂಡಿದು ಒಂದು ಸ್ಟೋರಿ ಇದೆ, ಮಹಾಭಾರತದ ಸ್ಟೋರಿ. ಅದೇನಪ್ಪ ಅಂದರೆ, ಕುಂತಿ ಈ ಕಾಡಿಗೆ ಬಂದು ದಾರಿ ತಪ್ಪಿದಾಗ ಭೀಮ ಗದೆಯಿಂದ ಕಲ್ ಬಂಡೆನ ಹೊಡೆದು ದಾರಿ ಮಾಡಿರೋದು, ಮೀನ್ಸ್ ನಿರ್ಮಿಸಿರೋದು. ನಾವು ಯಾವಾಗ ಹೇಳಿ ಹೋಗಿದ್ದು ಕಾಲೇಜ್ ಡೇಸಲ್ಲಿ? ಹಿಂಗೆ ತುಂಬ ಇಲ್ಲ ಶಿವಗಂಗೆಗೆ ಹೋಗಿದ್ದು ಫಸ್ಟು ನಮ್ದು ಎಕ್ಸ್ಪೀರಿಯನ್ಸ್. ಅದೇ ನಾನೆಲ್ಲ ಬಿಟ್ಬಿಟ್ಟು ನೀವು ಹೋಗಿ ನಾನು ಸಪ್ರೇಟಾಗಿ ಬಸ್ ಅದು ನೀನು ಲೇಟ್ ಮಾಡಿದೆ ಅಂತಾನೆ. ಏನು ಬರೋ ಪ್ಲ್ಯಾನ್ ಇರಲಿಲ್ಲ ಅನ್ಸೋದಲ್ವಾ? ಬರೋ ಪ್ಲ್ಯಾನ್ ಇಲ್ದಿರಾ ಸಡನ್ ಪ್ಲ್ಯಾನ್ ಹಾಕೊಂಡು ಹೊರಟೋಸಿ ನಾವು ಎಲ್ಲ ನಮ್ಮ ಟೀಮು. ಆಮೇಲೆ ಆ ಕಡೆಯಿಂದ ಬರ್ತಾ ಯಾರ ಕೈಲೋ ಡ್ರಾಪ್ ಇಸ್ಕೊಂಡು ಹಾಂ ಚೆನ್ನಾಗಿತ್ತಲ್ವಾ? ಸಕ್ಕತ್ತಾಗಿದೆ. ಅದೇ ಫಸ್ಟು ನಮ್ಮದು ಟ್ರಕ್ಕಿಂಗ್ ಅನ್ನೋದು. ಅದಾದಮೇಲೆ ನೆಕ್ಸ್ಟ್ ಯಾವ್ದು ಶ್ರವಣದುರ್ಗಕ್ಕೆ ಹೋಗಿದ್ದು. ನೀನು ಬಂದಿದ್ದು ಶಿವಗಂಗೆಗೆ ಬಂದಿರಲಿಲ್ಲ, ಶ್ರವಣದುರ್ಗಕ್ಕೆ ಬಂದಿದ್ದಿತ್ತು. ಕಾಲೇಜ್ ಡೇಸ್ ಆದಮೇಲೆ ಇದೆ ಫಸ್ಟ್ ಟ್ರಕ್ಕಿಂಗ್. ಗೈಸ್, ಬೆಟ್ಟ ಹತ್ತೋದಕ್ಕೆ ಏನು ಕಷ್ಟ ಆಗಲಿಲ್ಲ, ಯಾಕಂದರೆ ದಾರಿ ಚೆನ್ನಾಗೇ ಇತ್ತು. ಸ್ಟೆಪ್ಸ್ ಥರ ಫ್ಲ್ಯಾಟಾಗಿ ಗ್ರೀನ್ ಹರಿಲೇ ದಾರಿ ಚೆನ್ನಾಗಿತ್ತು. ಬಟ್ ಸುಸ್ತಾಗ್ತಿತ್ತು, ನೀರು ಬೇಕು ಅನಿಸ್ತಿತ್ತು. ಬಟ್ ಕ್ಯಾರಿ ಮಾಡಿರಲಿಲ್ಲ, ತಂದಿರೋದ್ರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡ್ತಿದ್ದೋ ಒಂದೊಂದು ಡ್ರಾಪ್ಸ್ ಥರ. ಏನು ಸಿಗ್ದಂಗಾಯ್ತು ಹಾಗೆ ಅನಿಸುತ್ತೆ ಅಲ್ವಾ ಗೈಸ್? ಹೆಂಗೆ ಗೊತ್ತಾ, ಸ್ಟಾರ್ಟಿಂಗು ಹತ್ಬೇಕಾದ್ರೆ ಇರೋ ಜೋಶು ಹತ್ತುತ್ತಾ ಇರಲ್ಲ. ಒಬ್ಬ ಇನ್ನು ಈಗ ಒಂದು 20 ಮಿನಿಟ್ಸ್ ಆಗಿದೆ ಸ್ಟಾರ್ಟ್ ಮಾಡಿ, ಆಮೇಲೆ ಆಗ್ತಿಲ್ಲ. ಸಕ್ಕತ್ತಾಗಿದೆ ವ್ಯೂ ಮಾತ್ರ, ಬಟ್ ಹತ್ತೋದಕ್ಕಾಗ್ತಿಲ್ಲ. ಗೈಸ್, ಆಮೇಲೆ ಹತ್ತೋದಕ್ಕೂ ಮುಂಚೆನೇ ಅಲ್ಲ ಒಂದು ಅಂಕಲ್ ಹೇಳಿದರು, ಇಲ್ಲಿ ಪ್ರಾಣಿಗಳೆಲ್ಲ ಇದೆ ತುಂಬ ಅಂತ. ಸೊ ಒಬ್ಬೊಬ್ಬರೇ ಮುಂದೆ ಹೋಗೋದಕ್ಕೆ ಭಯ ಆಗ್ತಿತ್ತು. ಸೊ ಸ್ವಲ್ಪ ದೂರ ಹೋಗಿ ಅವ್ರು ಬರೋವರೆಗೂ ಎಲ್ಲರೂ ಗ್ರೂಪ್ ಆಗೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ. ಗೈಸ್, ನೀರು ಕುಡಿದ್ಮೇಲೆ ಸ್ವಲ್ಪ ಎನರ್ಜಿ ಬಂತು, ಸೊ ಬೇಗ ಬಂದೆ. ಹಾಗಾಗಿ ಇದೊಂದು ವ್ಯೂ ಪಾಯಿಂಟ್ ಅಂತ ಹೇಳಿದ್ರು ಇವರು. ಸೊ ಇಲ್ಲಿ ಬೆಟ್ಟ ಹತ್ತಿ ನೋಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲೇ ಇಷ್ಟು ಗಾಳಿ ಬರ್ತಿದೆ. ಇನ್ನು ಮೇಲೆ ಹೋದ್ಮೇಲೆ ನೋಡಬೇಕು ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ. ಇನ್ನೂ ಬಂದಿರಲಿಲ್ಲ ಅವರೆಲ್ಲ, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೋ. ಹಾಗೆ ಮಲ್ಕೊಂಡು ಪೀಸಾಗಿ ವೆದರ್ನ ಫೀಲ್ ಮಾಡ್ಕೊಂಡು ಮಲಗಿದ್ದೆ. ಹೆಂಗೋ ಹತ್ಕೊಂಡು ಬಂದೋ ಗೈಸ್. ಇದು ಫಸ್ಟ್ ಕಿಂಡಿ ಅಂತ ಹೇಳ್ತಾರೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಗಾಳಿ ಬರ್ತಿದೆ ಅಂತ. ಈ ಬಂಡೆ ನೋಡ್ತಾ ಇರ್ಬೋದು, ಬ್ರಿಡ್ಜ್ ಥರ ಇದೆ. ಎಸ್ ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ದೇವಸ್ಥಾನನೂ ಇದೆ, ಪೂಜೆ ಎಲ್ಲ ನಡೆಯುತ್ತೆ ಇಲ್ಲಿ. ಬಟ್ ನಾವು ಹೋಗಿದ್ದಾಗ ಅಲ್ಲಿ ಕ್ಲೋಸ್ ಆಗಿತ್ತು. ಸೊ ಇನ್ನೂ ಬರ್ತಿದ್ರಲ್ವಾ, ವೆಯ್ಟ್ ಮಾಡ್ತಾ ಅಲ್ಲೇ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದೋ ನಾವು ಅಂದ್ಕೊಂಡಿದ್ದೋ ಇದೇ ಎಂಡ್ ಅಂತ. ಬಟ್ ಈ ದೇವಸ್ಥಾನದಿಂದ ಇನ್ನೂ ಮೇಲೆ ಹೋದರೆ ಇನ್ನೂ 2 ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಹೋಗ್ತಾ ಇದ್ದೀವಿ. ಗೈಸ್, ದೇವಸ್ಥಾನದಿಂದ ಮೇಲಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಲ್ಲಿಂದ ರೂಟ್ ಮ್ಯಾಪ್ ಕರೆಕ್ಟಾಗಿ ತೋರಿಸಿದ್ರೆ ಇಷ್ಟಾಗಿ ನಾವು ಆಲ್ರೆಡಿ ಇಷ್ಟಾಗಿ ರೀಚ್ ಆಗಿ ಫಿನಿಶ್ ಮಾಡಿ
ರಿಟರ್ನ್ ಇಳಿತಿದ್ದು ಮುಗ್ದಿತ್ತು, ಹತ್ತದ್ ಮುಗ್ದಿರೋದು, ಇಳಿತಾ ಇರ್ತಿದ್ದು. ಇನ್ನು 300 ಅವಾಗಲೇ 200. ನೀರು ಸಿಕ್ಬಿಟ್ರೆ ನಿಜ ಹತ್ಬಿಡ್ಬೋದು. ಸಖತ್ ದಾಹ ಆಗ್ತಿದೆ. 3 ಜನ ಅಷ್ಟೇ. ನಿಯರೆಸ್ಟು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇನ್ನೂ ಎಲ್ಲ ಕೆಳಗಡೆ ಇದೆ. ಎರಡು ವ್ಯೂ ಪಾಯಿಂಟ್ ಇದೆ. ನಮ್ಮೂರೇ ಜನ ಇಲ್ಲಿ ಬಂದಿರೋದು ಫಸ್ಟ್. 2 ವ್ಯೂ ಪಾಯಿಂಟ್ ಇದೆ. ಇದು ಬಂದ್ಬಿಟ್ಟು 1 ವ್ಯೂ ಪಾಯಿಂಟು. ಇನ್ನೊಂದು ಈ ಸೈಡೆಲ್ಲ ಇದೆ ಅಂತಿದ್ದಾರೆ. ಎಲ್ರು ಬರ್ಬೇಕು. ಇದು ನೋಡಿ ಸಿಗಲ್ಲ ಅನ್ಕೊಂಡಿದ್ದೆ ಈ ವ್ಯೂ. ಫೈನಲಿ ಸಿಕ್ತು. ಏನು ನಮ್ಮನೆ ಗಾಳಿ ತೆಳ್ಳುತ್ತಿದೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ವೆದರ್ ಇದೆ ಅಂದ್ಬಿಟ್ಟು. ನಾವು ಇಷ್ಟು ಜನ ಮಾತ್ರ ನಮಗೆ ಈ ವ್ಯೂ ಸಿಕ್ಕಿತ್ತು. ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ರಳೆ ಇವಳು. ಯಾರು ಹೇಳು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದವಳೆ. ನಾವು 2 ವೀಲರಲ್ಲಿ ಬರೋಣ ಅಂದು ಫುಲ್ ಪ್ಯಾಕ್ ಮಾಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಂದರೆ ಫುಲ್ ಸೆಕೆ ಗುರು. ಎಷ್ಟು ದಾರಿ ಹುಡುಕ್ತಾ ಹೇಳಿ. ಇನ್ನು ಬಾಕಿ ಜನ ನಾವು ನೋಡಿದ್ದು ವ್ಯೂ ಪಾಯಿಂಟ್ನ ನೋಡಲಿಲ್ಲ ಗೈಸ್. ಅದೇ ಆವಾಗಲೇ ತೋರಿಸಿದ್ನಲ್ಲ ಫ್ಲ್ಯಾಗ್ ಇದೆ ಅಂದ್ಬಿಟ್ಟು. ಸೊ ಆ ವ್ಯೂ ಪಾಯಿಂಟಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಸೊ ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಫಸ್ಟ್ ವ್ಯೂ ಪಾಯಿಂಟ್ ನೋಡಿದ್ವಲ್ಲ ಸೊ ಅಲ್ಲೇ ಹೋಗ್ತಾ ಇದ್ದೀವಿ. ನಾವು ಬಂದಾಗ ಸಿಕ್ತಲ್ಲ, ಯಾರಿಗೂ ಸಿಕ್ಕಲ್ಲ ಈಗ. ಸಕ್ಕತ್ತಾಗಿತ್ತು ಆಗ. ಯಾರು ಗೈಸ್ ಅಲ್ಲೇ ಕಾಫಿ ಟೀ ತೊಗೊಂಡು ಹೋಗಿದ್ದೋ. ಬಟ್ ಕಪ್ಸ್ನ ಮರೆತ್ಬಿಟ್ಟು ಅಲ್ಲೇ ಕಾರಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೋ. ಸೊ ಹಾಗಾಗಿ ಹಂಗೆ ಮ್ಯಾನೇಜ್ ಮಾಡಿಕೊಂಡು ಬಂದು ತಿಂತಾಯಿದ್ದೀವಿ. ಬಂದು ಮಧ್ಯದಲ್ಲಿ ಕಾಫಿನ ಹಾಕ್ಕೊಂಡು ಸೊ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ. ಚೆನ್ನಾಯ್ತು ತಿನ್ನಕ್ಕೆ. ಗೈಸ್ ಟೀ ಬಂದು ತಿನ್ಕೊತ ಪೀಸಾಗಿ ವೆದರ್ನ ಫೀಲ್ ಮಾಡ್ತಾ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಮೇಲಿಂದ ಹೇಗೆ ಕಾಣಿಸ್ತಿದೆ ವ್ಯೂ ಅಂತ. ಎಸ್ ಗೈಸ್ ಎಲ್ಲ ಮುಗೀತು. ಕೂತು ಸ್ವಲ್ಪ ರೆಸ್ಟ್ ಮಾಡಿ ಹರಟೆ ಎಲ್ಲ ಹೊಡೆದು ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಇವಾಗ ಬೆಟ್ಟನ ಇಳೀತಾ ಇದ್ದೀವಿ. ಸರಿಯಾಗಿ ಯಾರಾದ್ರೂ ಕೂತ್ಕಲ್ಲ.
ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ಆಗ್ತಾ ಇದ್ದೀವಿ. ಇಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಡೌನ್ ಇರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಇಳಿಯೋದಕ್ಕೆ. ಅಖಿಲೇಶ್, ಹಾಯ್ ಅಖಿಲೇಶ್, ನೋಡಿ 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 ಬಿದ್ದು. ಎಸ್, ಫೈನಲಿ ಈ ಬೆಟ್ಟನ ಹತ್ತಿ ಇಳಿತಾ ಇದ್ದೀವಿ ಗೈಸ್. ಸೊ ನಾವು ಬೆಟ್ಟ ಇಳಿಬೇಕಾದ್ರೆ 10:15 ಆಗಿತ್ತು ಗೈಸ್ ಟೈಮು. ಹೆಂಗಿತ್ತು? ಸೂಪರ್ ಆಗಿತ್ತು. ನೆಕ್ಸ್ಟ್ ಟೈಮ್ ಕರಿಬೇಡಿ. ನೆಕ್ಸ್ಟ್ ಟೈಮ್ ಕರಿಬಾರ್ದಂತೆ. ಇವ್ರದ್ದು ಸ್ಲಿಪ್ಪರ್ ಇಂದ ಇವರಿಗೆ ಪ್ರಾಬ್ಲಮ್ ಆಗಿದ್ದು. ಬನ್ನಿ ಇಲ್ಲಿ. ಮಹಾಪ್ರಭುಗಳನ್ನ ನೀವೇನು ಇಲ್ಲಿ ಹೆಂಗಿತ್ತು ಟ್ರೆಕ್ಕಿಂಗು? ಇಲ್ಲಿ ಬರ್ತಾ ಇರ್ತಾರ ಜನಗಳು? ಹೌದಾ? ಮತ್ತೆ ನಮ್ಗಳಿಗೆ ಓಕೆ, ಅದೇ ನಮ್ ಇಳಿಬೇಕಾದ್ರೆ ಬಂದ್ರಲ್ಲ ಅವರು ಅನ್ಸುತ್ತೆ. ಹೋಗ್ಲಿ ಬಿಡಿ, ನಾವು ದೇವ್ರ ಪ್ರಸಾದ ಅನ್ಕೊಂಡಂಗು. ಹುಷಾರು. ಹೌದಾ? ಇಲ್ಲ ಇಲ್ಲ, ಅವರೆಲ್ಲ ವೆಯ್ಟ್ ಮಾಡ್ತಿದ್ರು. ಎಸ್ ಕಾಯ್ಸ್ ಎಲ್ಲ ಮುಗೀತು. ಸೊ ಹೊಡ್ತಾ ಇದ್ದೀವಿ. ಸೊ ಇಲ್ಲೇ ಬಿಡದಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬರ್ಬಿಡಿ ಮತ್ತೆ ಆಮೇಲೆ ಹೋಯ್ತು. ಟಿಫನ್ ಎಲ್ಲ ತಿನ್ಕೊಂಡು ಸೊ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆದೋ. ಸೊ ಗೈಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮಾಗೋಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.